ಒಂದು ಸುದೀನ ಅಂತ ಹೇಳ್ತಪ್ಪ ಅಲ್ಲ, ಯಾಕಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಇರಲಿಲ್ಲ. ಸತೀಶ್ ಶೆಟ್ಟಿ ಚಟ್ಕಾಡಿಗಳ ಮನೆಯವರು ನನಗೆ ಗೊತ್ತೇ ಇಲ್ಲ. ಒಂದು 3 ತಿಂಗಳ ಹಿಂದೆ ಒಂದು ಕಾಲ್ ಬರುತ್ತೆ, ಹೀಗೆ ನಿಮ್ಮ ಬಗ್ಗೆ ಬಹಳ ಕೇಳಿದ್ವಿ, ನಿಮ್ಮ ಬಗ್ಗೆ ಕೇಳಿದ್ವಿ, ನಿಮಗೆ ಏನಾದರೂ ಅವಶ್ಯಕತೆ ಇದೆಯಾ, ಏನಾದರೂ ಶಶಿಕಾ ಕೊಟ್ಟದ್ದು ಅವಶ್ಯಕತೆ ಇದ್ರೆ ಹೇಳಿ ಸರ್ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಮ್ಮಲ್ಲಿ ನೋಟ್ಬುಕ್ ಮಕ್ಕಳಿಗೆ ಬೇಕಾಗುತ್ತೆ, ಯೂನಿಫಾರ್ಮ್ ಸ್ವಲ್ಪ ನಾವು ಮಕ್ಕಳಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟರ್ ಅಂತ ಒಂದು ಯೋಜನೆ ಇದೆ, ಅದಕ್ಕೂ ಸಹ ನಮಗೆ ಸಹಾಯ ಬೇಕಾಗುತ್ತೆ. ಸರಿ, ಅದು ಸದ್ಯಕ್ಕೆ ಏನ್ ಬೇಕು ನಿಮಗೆ ಅಂತ ಹೇಳಿ ಅಂತ ಹೇಳಿದ್ರು. ನಾವು ನೋಟ್ಬುಕ್ ಅನ್ನ ಸರ್ ವ್ಯವಸ್ಥೆ ಮಾಡಿ ಅಂತ ಹೇಳಿದೆ. ಅದನ್ನು ಅವರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರಂದ್ರೆ ನನ್ನ ಪ್ರಕಾರ ವಾರಕ್ಕೊಂದೊಂದು ಕಾಲ್ ಮಾಡ್ತಾ ಇದ್ರು. ಖಂಡಿತ ಸತೀಶ್ ಶೆಟ್ಟಿ ದೊಡ್ಡ ಮನೆಯವರು, ಚರ್ಕಾರಿ ದೊಡ್ಡ ಮನೆಯವ್ರನ್ನ ಯಾವ ನೆನೆಸ್ಬೇಕು. ಈಗೂ ಸಹ ಕಾಲ್ ಮಾಡಿ 3 ಸಲ ಕಾಲ್ ಮಾಡಿ, ನನಗೆ ಕೆಲವೊಂದು ಸಲ ಕಾಲ್ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ವರ್ಕ್ ಜೊತೆಗೆ ನನಗೆ ಪೊಲೀಸ್ ಹೆಚ್ಚುವರಿ ವರ್ಕ್ ಅನ್ನು ಹಾಕಿದ್ದಾರೆ ಪ್ರಿನ್ಸಿಪಾಲ್ ಆಗಿ. ಕೆಲವು ಸಲ ಕಾಲೇ ನಾನು ಎತ್ತಾ ಇರಲಿಲ್ಲ. ಆದ್ರೂ ಸಹ ಅವರು ಹೇಳ್ತಾರೆ 3 ವೀಕ್ ಆಗಿ ಬೆಳೆದ ಛಲದಿಂದ ನನ್ನನ್ನು ಮೀಟ್ ಮಾಡಿ, ನನ್ನನ್ನು ಹಿಡಿದು ಕಾಲ್ ಮಾಡಿ ಮೆಸೇಜ್ ಹಾಕಿ ಈಗ ನಮಗೆ 450 ಪುಸ್ತಕವನ್ನ ವ್ಯವಸ್ಥೆಯನ್ನ ದಾನಿಗಳ ಮೂಲಕ ಮಾಡಿದ್ದಾರೆ. ಈಗ ನಮ್ಮ ಜೊತೆಗೆ ರಾಮಕೃಷ್ಣ ಅವರಿದ್ದಾರೆ, ಸಮಾಜ ಸೇವಕರು. ಇವರನ್ನ ಒಂದ್ಸಲ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಸರ್. ಯಾವುದೋ ಒಂದು ಮೇಡಮ್ ಒಳ್ಳೆ ಮಾತನಾಡಿದ್ರು ಸರ್. ನಮಗೆ ನೋಡಿದ ತಕ್ಷಣ ನೆನಪಾಯ್ತು ಆ ವಿಡಿಯೋ ಕ್ಲಾಸ್ ಆಗಿ. ವೆಂಕಟೇಶ್ ಸರ್ ಇದ್ರೆ ಮತ್ತೆ ನನ್ನ ಮ್ಯಾಮ್ ಖಂಡಿತ ಒಳ್ಳೆಯ ಬಿಸ್ನೆಸ್ ಮನ್ ಅಂತ ಈಗ ರಿಟೈರ್ಮೆಂಟ್ ಮಾಡಿ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಅವರು ಸಹ ನಮ್ಮ ಈ ಸಮಾಜ ಸೇವಾ ಕಾರ್ಯದಲ್ಲಿ ಕಾರ್ಯಗಳನ್ನು ಕೈಗೊಳಿಸಿದ್ದಾರೆ. ಸೊ ರಾಮಕೃಷ್ಣ ಒಂದು ಗ್ರೂಪ್ ಅನ್ನ ಮಾಡಿಕೊಂಡು ಎಲ್ಲ ಈ ಉಡುಪಿಯ ಎಲ್ಲ ಸರ್ಕಾರಿ ಸಂಸ್ಥೆ, ಅದು ಇಂಪಾರ್ಟೆಂಟ್ ಆಗಿರುವಂತದ್ದು, ಅದು ಸರ್ಕಾರಿ ಸಂಸ್ಥೆಯನ್ನು ಗುರುತಿಸಿ ನೀವೊಂದು ಕಾರ್ಯವನ್ನು ಮಾಡ್ತಾ ಇರೋದು ಶ್ಲಾಘನೀಯವಾದ್ದು ಸರ್. ನಿಮಗೆ ತುಂಬಾ ಧನ್ಯವಾದಗಳು. ಮೊದಲಿಗೆ ನಾನು ರಾಮಕೃಷ್ಣ ಸರ್ಗೆ ನಾನು ಸ್ವಾಗತದೊಂದಿಗೆ ಧನ್ಯವಾದ ಹೇಳ್ತೀನಿ ಸರ್. ಯಾಕಂದ್ರೆ ನಮ್ಮ ಸಂಸ್ಥೆಗೆ ನೀವು ಕಾಲ್ಗುತ್ತಿದ್ರಿ, ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ನೀವು ಖಂಡಿತ ಸಹಾಯ ಮಾಡ್ತೀರಿ, ಕೈ ಜೋಡಿಸ್ತಾ ಇರ್ತೀರಿ ಅಂತ ಹೇಳ್ತಾ, ಸರ್ ರಾಮಕೃಷ್ಣ ವೆಂಕಟೇಶ್ ನಮ್ಮ ಜೊತೆಗಿದ್ದಾರೆ, ನಂದ ಮೇಡಮ್ ಜೊತೆಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ಆಶೀರ್ವಾದ, ನಿಮ್ಮ ಸಹಾಯ, ತನು ಮನ ಧನ ಎಲ್ಲವೂ ಇರಲಿ. ಈ ಸಂಸ್ಥೆ ಬೆಳೀಲಿಕ್ಕೆ ಇನ್ನೂ ನೀವೆಲ್ಲರೂ ಕೈಗೂಡಿಸಿದ್ರೆ ಖಂಡಿತ ಒಂದು ಸರ್ಕಾರಿ ಸಂಸ್ಥೆ ಬೆಳೆಯುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ, ಏನೋ ಸಣ್ಣ ಪ್ರಯತ್ನ ಇವತ್ತು ಮಾಡಿದ್ದೀರಿ, ಇದು ದೊಡ್ಡ ಪ್ರಯತ್ನವಾಗಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಅದರಲ್ಲಿ ನಿಮ್ಮ ಸಿಂಹಪಾಲು ಇರಲಿ. ಆ ಹಾಲು ಕೊಡ್ಲಿಕ್ಕೆ ಈಗ ಈ ಸಿದ್ಧಿವಿನಾಯಕ, ಉಡುಪಿಯ ಕೊಡವೆಗಳ ಶ್ರೀಕೃಷ್ಣ ನಿಮಗೆ ಇನ್ನಷ್ಟು ಸತ್ಯನ ನೀಡಲಿ. ಆ ನಿಟ್ಟಿನಲ್ಲಿ ದೇವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ, ನಮಗೆ 450 ಪುಸ್ತಕವನ್ನು ಕೊಟ್ಟಿದ್ದಾರೆ. ಖಂಡಿತ ಅದು ಮಕ್ಕಳಿಗೆ ಸಹಾಯವಾಗುತ್ತೆ. ನಮ್ಮಲ್ಲಿ ಬರುವಂತವರು ಎಲ್ಲ ಉತ್ತರ ಕರ್ನಾಟಕದ ಮಕ್ಕಳು, ಅವರಿಗೆ ತಂದೆಯವರಿಲ್ಲ, ತಾಯಿಯವರಿಲ್ಲ, ಅವರಿಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ನಾವೇ ಫೀಸ್ ಕಟ್ಕೊಂಡು ಅವರಿಗೆ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ. ಖಂಡಿತ ಸಹಾಯ ಆಗುತ್ತೆ ಸರ್. ನಿಮ್ಮನ್ನ ಯಾರಾದರೂ ನೆನೆಸ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಹಾಯ ನಮ್ಗೆ ನೀಡಲಿಕ್ಕೆ ನೀವು ಮಾಡಿ ಅಂತ ಸರ್. ರಾಮಕೃಷ್ಣ ಸರ್, ನಿಮ್ಮನ್ನ ನಾವು ಯಾವಾಗಲೂ ಮರೆಯೋದಿಲ್ಲ ಸರ್. ವೆಂಕಟೇಶ್ ಮತ್ತು ನಂದ ಮೇಡಮ್ ನಿಮ್ಮನ್ನು ಸಹ ಮರೆಯೋದಿಲ್ಲ. ನಮ್ಮ ಕಾಲೇಜ್ ಬಂದಿದ್ದೀರಿ, ಮತ್ತೆ ನಮ್ಮ ಸ್ಮಾಲ್ ಹೆಲ್ಪ್ ಗ್ರೂಪಿನ ಎಲ್ಲ ಸದಸ್ಯರಿಗೆ, ಅದರಲ್ಲಿಯೂ ನಮ್ಮ ಸತೀಶ್ ಶೆಟ್ಟಿ ಅವರು ಮುಂದಾಳತ್ವ ವಹಿಸಿಕೊಂಡು ಆ ಸ್ಮಾಲ್ ಗ್ರೂಪ್ ಅನ್ನ ಚಂದವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸತೀಶ್ ಶೆಟ್ಟರಿಗೆ ಖಂಡಿತ ಸರ್ ಹೇಳಿ, ನೆಕ್ಸ್ಟ್ ನಾವು ಜೂನ್ ನಲ್ಲಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವಾಗ ನಿಮ್ಮನ್ನ ಕರೀತೀವಿ ಸರ್, ನೀವು ಬರಬೇಕು. ನಾವೀಗ ಕೊಟ್ಟಿದ್ದೀವಲ್ಲ, ನೀವು ಕೊಡಿ, ಅದೇನಿಲ್ಲ. ಈ ಸಲ ಬರುವ ಚಾನ್ಸ್ ಇದೆ. ಇವಾಗ ನೀವು ಬಂದು ಮಕ್ಳಿಗೆ ಕೊಟ್ಟರೆ ಒಂದು ಮಕ್ಳಿಗೆ ಇನ್ನೊಂದು ಸ್ವಲ್ಪ ಇದಿರುತ್ತೆ, ಮಕ್ಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಸರಿ ಹೇಳ್ತೀನಿ ಸದಸ್ಯರಿಗೆ. ನೀವು ಜೊತೆಗೆ ಬಂದ್ರೆ ಮೂಲಕ ಒಂದು ಸಣ್ಣ ಫಂಕ್ಷನ್ ಮಾಡಿ, ನಮ್ಮ CBC ಅವರು ಬರ್ತಾರೆ, ಮೂಲಕ ಒಂದು ಸಣ್ಣ ಫಂಕ್ಷನ್ ಮಾಡಿ ಮಕ್ಕಳನ್ನ ಕೊಟ್ರೆ ಅದೊಂದು ಇನ್ನೊಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಅಂತ ಆಶಿಸ್ತಾ ನಿಮಗೆ ತುಂಬಾ 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 ಧನ್ಯವಾದಗಳು ಸರ್. ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಆಶೀರ್ವಾದ ಹೇಗೆ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್.